ನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪ್ರಸಿದ್ಧ ಹಾಗೂ ಶೈಕ್ಷಣಿಕ ಸಾಧನೆಗೆ ಹೆಸರಾದ ಶ್ರೀ ಮೂಗಬಸವೇಶ್ವರ ವಿದ್ಯಾಸಂಸ್ಥೆಯ ಹರಣಿ ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಹೊಸ ಪ್ರವೇಶಾತಿಗಳು ಅಧಿಕೃತವಾಗಿ ಆರಂಭವಾಗಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಕೊಟ್ರೇಶ್ ತಿಳಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿರುವ ಈ ವಿದ್ಯಾಸಂಸ್ಥೆಯು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ 99% ಅತ್ಯುನ್ನತ ಫಲಿತಾಂಶ ದಾಖಲಿಸುವ ಮೂಲಕ ತಾಲೂಕಿಗೆ ಕೀರ್ತಿಯನ್ನು ತಂದಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಓದಿನ ಬಗ್ಗೆ ಆಸಕ್ತಿ ಮೂಡಿಸಿ ಅವರನ್ನ ಪರೀಕ್ಷೆಗಳಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಸಂಸ್ಥೆ ಯಶಸ್ವಿಯಾಗಿದೆ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಇನ್ನು ಉನ್ನತ ಫಲಿತಾಂಶ, ಅನುಭವ ಸಿಬ್ಬಂದಿ, ಹಾಸ್ಟೆಲ್ ಸೌಲಭ್ಯ, ಸಾರಿಗೆ ವ್ಯವಸ್ಥೆ, ವಿಶಾಲ ಕ್ರೀಡಾಂಗಣ ಹಾಗೂ ಲ್ಯಾಬ್ಗಳು ಇಲ್ಲಿ ಈ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು. ಎಸ್ ವೀಕ್ಷಕರೇ, ಇವತ್ತು ನಾವು ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹರಣಿ ಕಾಲೇಜ್ಗೆ ಭೇಟಿ ನೀಡಿದ್ವಿ. ಹರಣಿ ಕಾಲೇಜಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಸುಂದರವಾದ ಪರಿಸರ ಹಾಗೂ ಹರಣಿ ಕಾಲೇಜು ಯಾವ ರೀತಿ ಇದೆ ಅಂತಂದು ಸ್ಟೂಡೆಂಟ್ಗಳು ಇಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯುವುದರ ಮೂಲಕ ವಿಜಯನಗರ ಜಿಲ್ಲೆನೇ ಹರಣಿ ಕಾಲೇಜತ್ತ ತಿರುಗಿ ನೋಡುವಂಥ ಒಂದು ಸಂದರ್ಭ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಒಂದು ಈ ಕಾಲೇಜು ಯಾವ ರೀತಿಯಾಗಿ ಒಂದು ಸುಂದರ ಮನಮೋಹಕಗೊಂಡಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲಾರ್ದು. ಸುತ್ತಮುತ್ತಲ ಇಲ್ಲಿ ಪರಿಸರ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಒಂದು ಗಿಡಗಳು ಬೆಳ್ಕೊಂಡಿರ್ತವೆ. ಆಮೇಲೆ ಇಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಗಳೇ ಇಲ್ಲಿ ಆಸ್ತಿ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಸಂಸ್ಥೆಯ ಕೊಟ್ರೇಶ್ ಅವರು ಇಲ್ಲಿಯ ಈ ಸಂಸ್ಥೆಯನ್ನು ಬೆಳೆಸಬೇಕಾಗಿದ್ದರೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ಅವರು ತುಂಬ ಕಡುಬಡತನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಆಮೇಲೆ ಈ ಸಂಸ್ಥೆ ಕಟ್ಟಬೇಕಾಗಿದ್ದರೆ ಭಾಳ ಪರಿಶ್ರಮನೇ ಅಂತಂದು ಹೇಳಿದರೆ ತಪ್ಪಾಗಲಾರ್ದು. ಯಾವ ರೀತಿಯಾಗಿ ಇಲ್ಲಿ ಟೀಚಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಇಲ್ಲಿ ಟೀಚರ್ಸ್ ಕರೆಸಿದ್ದಾರೆ, ಎಲ್ಲಿಂದ ಟೀಚರ್ ಕರೆಸಿದ್ದಾರೆ. ಈಗಾಗಲೇ ಈ ಸಂಸ್ಥೆ ಪ್ರಾರಂಭವಾಗಿ ಭಾಳ ದಿನಗಳಾಯಿತು. ಇಲ್ಲಿಯ ವಿದ್ಯಾರ್ಥಿಗಳ ಒಂದು ಮೇಲ್ಗೈ ಅಂತಂದೇ ಹೇಳ್ಬೋದು. ಯಾಕೆ ಅಂದರೆ ಟಾಪರ್ಗಳಲ್ಲಿ ವಿಜಯನಗರದಲ್ಲಿ ಮುಂದಾಗಿರ್ತಕ್ಕಂಥ ಹರಣಿ ಕಾಲೇಜ್ ಅಂತಂದು ಹೇಳಿದರೆ ತಪ್ಪಾಗಲಾರ್ದು. ಯಾಕೆ ಅಂತಂದರೆ ಭಾಳಷ್ಟು ಪರಿಶ್ರಮ ಇಲ್ಲಿಯ ಟೀಚರ್ಸ್ಗಳದಾಗಿದೆ. ಈಗ ಈ ಹರಣಿ ಕಾಲೇಜಿನ ಸಂಸ್ಥೆಯ ಇವರು ನಮ್ಮ ಜೊತೆ ಇದ್ದಾರೆ, ಕೊಟ್ರೇಶ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಮಾಹಿತಿ ನೀಡ್ತಾರೆ ಕೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಹರಣಿ ಕಾಲೇಜ್ ಅಂದರೆ ವಿಜಯನಗರ ಜಿಲ್ಲೆಯಲ್ಲೇ ವಿದ್ಯಾರ್ಥಿಗಳು ತಿರುಗಿ ನೋಡುವಂತ ಆಗ್ತಾ ಇದೆ. ಖಂಡಿತ ಮೇಡಮ್, ಏನಾಗಿದೆ ನಮ್ಮ ಒಂದು ಸಂಸ್ಥೆ ಆ್ಯಕ್ಚುಲಿ ಸೈನ್ಸು 100ಕ್ಕೆ 100 ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮದು. ಕಾರಣ ಏನಂದರೆ ಇಡೀ ನಮ್ಮ ಅಖಂಡ ಜಿಲ್ಲೆಯಲ್ಲೇ ನಾವು 98 ಅಂದರೆ ಮಿನಿಮಮ್ 100ಗೆ 100 ನಾವು ಫಲಿತಾಂಶವನ್ನು ಕೊಟ್ಟಂಥ ನಮ್ಮ ಸ್ಟಾಫಿಗೆ ಆ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಕಾರಣ ನಮ್ಮ ಸ್ಟಾಫ್ ಸಿಬ್ಬಂದಿಗಳು ಏನು ಸೀನಿಯರ್ಸ್ ಇದ್ದಾರೆ ಮತ್ತು ಜೂನಿಯರ್ಸ್ ಇದ್ದಾರೆ, ಅವರೆಲ್ಲ ಕೂಡ ಪರಿಶ್ರಮ ಮತ್ತು ಪೋಷಕರ ಒಂದು ಬೆಂಬಲ. ಖಂಡಿತ ನಮ್ಮ ಒಂದು ಪರಿಸರ ಊರು ಹೊರಗಡೆ ಮಿನಿಮಮ್ ಸಿಟಿಯಿಂದ 3 ಕಿಲೋಮೀಟ್ರ್ ದೂರ ಇದೆ. ಹಾಗಾಗಿ ಯಾವುದೇ ಕಾರಣ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ. ಒಳ್ಳೆಯ ವಾತಾವರಣ, ಗಿಡ ಮರಗಳ ಮಧ್ಯೆ ಪ್ರಕೃತಿಯ ಸೌಂದರ್ಯದಲ್ಲಿ ನಮ್ಮ ಕಾಲೇಜ್ ಇರೋದ್ರಿಂದ ಎಲ್ಲ ಪೋಷಕರು ಖುಷಿ ಪಡ್ತಾ ಇದ್ದಾರೆ. ಹಸಿರು ಒಂದು ವಾತಾವರಣದಲ್ಲಿ ಬೆಳೀತಕ್ಕಂಥ ಈ ಕಾಲೇಜ್ಗೆ ತಮ್ಮೆಲ್ಲ ಪೋಷಕರ ಬೆಂಬಲ ಇರೋದರಿಂದ ನಾವೆಲ್ಲ ಇಲ್ಲಿಗೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಪೋಷಕರಿಗೆ. ಎಷ್ಟು ವರ್ಷದ ಶ್ರಮ ಫಲ ಇದು ಆ್ಯಕ್ಚುಲಿ ನಮ್ಮದು ಕನಿಷ್ಠ 15 ವರ್ಷದ ಪ್ರತಿಫಲ ಈಗ ನಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡಿದ್ದು. ನಾವು ITI ಕಾಲೇಜ್ ಪ್ರಥಮವಾಗಿ ITI ಕಾಲೇಜ್ ನಂತರ ನಾವು PUC ಕೂಡ ಓಪನ್ ಮಾಡಬೇಕಂತ ಡಿಸೈಡ್ ಮಾಡಿದಾಗ ನಮಗೆ PUC ಮಾಡಿದ್ರೆ ಮಕ್ಕಳಿಗೆ ಒಂದು ಈ ಭಾಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೋದು ಅನ್ನೋ ತೀರ್ಮಾನಕ್ಕೆ ಬಂದಾಗ PUCಯನ್ನು ಮಾಡಿದ್ದೀವಿ. ಮೊದಲನೇ ಹಂತ ನಾವು ಕಡಿಮೆ ರಿಸಲ್ಟ್ ಕೊಟ್ವಿ, ಎರಡನೇ ಹಂತ ಮತ್ತು 95ವರೆಗೆ ಕೊಟ್ವಿ. ಹೀಗೆ 100ಕ್ಕೆ 100 ಫಲಿತಾಂಶವನ್ನು ಕೊಟ್ಟಂಥ ಒಂದು ಕೀರ್ತಿ ನಮ್ಮ ಸಂಸ್ಥೆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.